ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸೊಕರ್ತಿ ರೆಸಿಪಿ ಚಾನಲಿಗೆ. ಇವತ್ತು ಕೇವಲ 10 ನಿಮಿಷಗಳಲ್ಲಿ ತಯಾರಾಗುವ ರವಾ ಉಪ್ಪಿಟ್ಟು ಮಾಡೋಣ. ಮೊದಲು ಸ್ಟವ್ ಆನ್ ಮಾಡಿ ಪ್ಯಾನ್ ಇಡಿ. ಒಂದು ಸಣ್ಣ ಟೀ ಗ್ಲಾಸ್ ಎಣ್ಣೆ ಹಾಕಿ ಇದಕ್ಕೆ ಸೇರಿಸಿ ಜೀರಿಗೆ ಮತ್ತು ಸಾಸಿವೆ 1 ಟೇಬಲ್ ಸ್ಪೂನ್, ಕಡಲೆಕಾಯಿ ಅಥವಾ ಶೇಂಗಾ 15 ಕಾಳು, ಚೆನ್ನದ ಬೇಳೆ ಮತ್ತು ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್. ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿಯಿರಿ. ನಂತರ ಚೂರಾಗಿ ಕತ್ತರಿಸಿದ 2 ಮಧ್ಯಮ ಗಾತ್ರದ ಈರುಳ್ಳಿ, ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಚೂರಾಗಿ ಕತ್ತರಿಸಿದ ಹಸಿ ಮೆಣಸಿನಕಾಯಿ ಸೇರಿಸಿ 3 ನಿಮಿಷ ಫ್ರೈ ಮಾಡಿ. ಈಗ ಚೂರಾಗಿ ಕತ್ತರಿಸಿದ 2 ಮಧ್ಯಮ ಗಾತ್ರದ ಟೊಮೆಟೊ ಮತ್ತು ಉಪ್ಪು 2 ಟೇಬಲ್ ಸ್ಪೂನ್ ಸೇರಿಸಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿ 3 ಬೌಲ್ ನೀರು ಹಾಕಿ 5 ನಿಮಿಷ ಕುದಿಯಲು ಬಿಡಿ. ನೀರು ಕುದ್ದಿದ್ದ ನಂತರ 1 ಬೌಲ್ ರವಾ ನಿಧಾನವಾಗಿ ಹಾಕುತ್ತಾ ಚೆನ್ನಾಗಿ ಕಲಿಸಿ. ಇದೀಗ ಲೋ ಫ್ಲೇಮ್ನಲ್ಲಿ ಮುಚ್ಚಿ 3 ರಿಂದ 5 ನಿಮಿಷ ಬೇಯಿಸಿ. ಮಧ್ಯದಲ್ಲಿ ಒಮ್ಮೆ ಮಿಕ್ಸ್ ಮಾಡಿ. ಸಾಫ್ಟ್ ಮತ್ತು ಟೇಸ್ಟ್ ರವಾ ಉಪ್ಪಿಟ್ಟು ರೆಡಿ. ಉಪ್ಪಿನಕಾಯಿ ಮತ್ತು ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡಿ. ರೆಸಿಪಿ ಇಷ್ಟವಾದರೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ಇನ್ನಷ್ಟು ಸುಲಭ ಮತ್ತು ರುಚಿಯಾದ ಅಮ್ಮನ ರೆಸಿಪಿಗಳಿಗಾಗಿ ಧನ್ಯವಾದಗಳು.